ಗುರುಜಿ ಈಗಾಗಲೇ ನೈವೇದ್ಯದ ಬಗ್ಗೆ ಮಾತಾಡ್ತಾ ಇದ್ರಿ, ಪ್ರಮುಖವಾಗಿ ಚಿತ್ರಾನ್ನವನ್ನು ಬಳಸಲಾಗುತ್ತೆ ಅಂತ. ಖಂಡಿತ. ನೈವೇದ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ನೋಡಿ, ಈಗ ಪಂಚಾನ್ನಗಳು ಮಾಡೋದು ಬೇರೆ, ನೈವೇದ್ಯಕ್ಕೆ ಒಂದೊಂದು ದಿವಸ ನೈವೇದ್ಯವನ್ನು ಮಾಡೋದು ಬೇರೆ. ಇವತ್ತಿನ ದಿವಸ ಚಿತ್ರಾನ್ನವನ್ನು ಅಥವಾ ಕ್ರಸರಾನ್ನ ಅಂತ ಹೇಳ್ತಾರೆ. ಕ್ರಸರಾನ್ನ ಅಂತಂದರೆ ಎಳ್ಳು ಮಿಶ್ರಿತವಾದಂತಹ ಅನ್ನಕ್ಕೆ ಕ್ರಸರಾನ್ನ ಅಂತ ಹೆಸರು. ಚಿತ್ರಾನ್ನಕ್ಕೆ ಹಳದಿ ಮಿಶ್ರಿತವಾದಂತಹ ಅನ್ನಕ್ಕೆ ಅನ್ನವನ್ನು ಮಾಡಿಕೊಂಡು ಅದಕ್ಕೆ ಹಳದಿ ಅಂತಂದರೆ ಇಲ್ಲಿ ಅರಿಶಿನ ಪುಡಿ, ಆ ಅರಿಶಿನ ಪುಡಿಯನ್ನು ಹಾಕಿ ಒಗ್ಗರಣೆ ಇತ್ಯಾದಿಗಳನ್ನು ಹಾಕಿ ಮಾಡಿದಂತಹ ಒಂದು ವಿಶೇಷವಾದಂತಹ ಅನ್ನ, ಅದಕ್ಕೆ ಚಿತ್ರಾನ್ನ ಅಂತ ಹೆಸರು. ನೈವೇದ್ಯ ಮಾಡುವಾಗಲೂ ಸಹಿತವಾಗಿ ನಾವು ಅಲ್ಲಿ ಪ್ರಾಣಾದಿ ಪಂಚಮುದ್ರೆಗಳನ್ನು ತೋರಿಸ್ತೇವೆ. ದೇವತೆಗಳೆಲ್ಲರೂ ನೋಡಿ ವಿಶೇಷವಾಗಿ ಮುದ್ರಾಪ್ರಿಯರು. ಮುದ್ರೆ ಅಂದರೆ ಬಹಳ ಪ್ರೀತಿ. ಅಲ್ಲಿ ಅನ್ನವನ್ನು ನೈವೇದ್ಯ ಮಾಡುವಾಗ ಕೆಲವರು ಏನು ಮಾಡ್ತಾರೆ, ನೈವೇದ್ಯ ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ಯಾನಾಯ ಸ್ವಾಹ, ಹೀಗೆ ಕೈ ಮಾಡಿ ತೋರಿಸುವಂತಹ ಪದ್ಧತಿ ಇದೆ. ಈಗ ನಾವು ಭುಕ್ತಿ ಮಾಡುವಾಗ, ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತೇವೆ, ಅನ್ನವನ್ನು ತೆಗೆದು ನಾವು ಈ ರೀತಿಯಲ್ಲಿ ಬಾಯಲ್ಲಿ ಇಡ್ತೇವೆ. ಅದೇ ರೀತಿಯಲ್ಲಿ ದೇವತೆಗಳಿಗೂ ಮುದ್ರೆಗಳಿದ್ದಾವೆ, ಮುದ್ರಾಪ್ರಿಯರು. ಓಂ ಪ್ರಾಣಾಯ, ಇದಕ್ಕೆ ಪ್ರಾಣ ಮುದ್ರೆ ಅಂತ ಹೆಸರು. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ದೇವೇಭ್ಯ ಸ್ವಾಹ, ಈ ರೀತಿಯಲ್ಲಿ ಮಾಡಬೇಕು ಅಂತಿದೆ. ಅದು ಸಂಸ್ಕೃತ ಬಲ್ಲವರು ಮಾಡುವಂತಹ ಪದ್ಧತಿ. ಈಗ ಸಂಸ್ಕೃತ ಗೊತ್ತಿಲ್ಲದೆ ಹೋದಂತಹ ಸಂದರ್ಭದಲ್ಲಿ ದೇವತೆಗಳಿಗೆ ನೈವೇದ್ಯವನ್ನು ತೋರಿಸುವಾಗ ಸಾಧಾರಣವಾಗಿ ಎಡೆಯನ್ನು ಇಡ್ತಾರೆ, ಅಂದರೆ ಪ್ರಾಣಾದಿ ಹೀಗೆ 5 ಸಾರಿ ತೋರಿಸುವಂತಹ ಪದ್ಧತಿ ಇದೆ. ಅದನ್ನು 5 ಸಾರಿ ತೋರಿಸ್ಬೇಕು. ಕೆಲವರು 10-15 ಸಾರಿ ಹೀಗೆ ಮಾಡ್ತಾ ಇರ್ತಾರೆ. ಆ ರೀತಿ ಅಲ್ಲ, 5 ಸಾರಿ ತೋರಿಸ್ಬೇಕು. ಅಂದರೆ ದೇವತೆಗಳಿಗೆ 5 ತುತ್ತು ಬಹಳ ವಿಶೇಷವಾಗಿರುವಂತಹದ್ದು. ಈ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರ್ತದೆ. ನಾವು ಎಷ್ಟು ಬೇಕೋ ಅಷ್ಟು ಭುಂಜಿಸ್ತೇವೆ, ಹಾಗಲ್ಲ. ದೇವತೆಗಳಿಗೆ 5 ಸಾರಿ ನಾವು ತೋರಿಸಿದಾಗ ತೃಪ್ತಿ ಆಗ್ತದೆ ಅಂತ. ಈ ಋಷಿಮುನಿಗಳ ಇತ್ಯಾದಿಗಳೆಲ್ಲ 32 ಸಾರಿ ಇದೆ ಅಂತ ಒಂದು ಕ್ರಮ ಇದೆ. ಹೀಗಾಗಿ ಅವರಿಗೆ ಒಂದೊಂದು ಪದ್ಧತಿ ಇರ್ತದೆ. ಆ ಯತಿಗಳಿಗೆ ಅಥವಾ ಮಠಾಧೀಶರಿಗೆ ಅಥವಾ ದೇವತೆಗಳಿಗೆ ಇಷ್ಟು ನೈವೇದ್ಯವನ್ನು ಮಾಡಬೇಕು ಅಂತ. ಗುರುಜಿ, ಪುಷ್ಪಗಳ ಬಗ್ಗೆ ಮಾತಾಡೋದಾದ್ರೆ, ಕಳೆದ 2 ದಿನಗಳ ಪುಷ್ಪ ಯಾವ್ಯಾವ ದೇವಿಗೆ ಯಾವ ಪುಷ್ಪ ವಿಶೇಷ ಅಂತ ಹೇಳಿದ್ರಿ. ಚಂದ್ರಘಂಟಾ ದೇವಿಗೆ ಯಾವ ಪುಷ್ಪ ವಿಶೇಷ? ನೋಡಿ, ವಿಶೇಷವಾಗಿ ಚಂದ್ರಘಂಟಾ ದೇವಿಗೆ ಅಲ್ಲಿ ಸೇವಂತಿಕಾ, ಬಕುಲ, ಚಂಪಕ, ಪಾಟಲಾಬ್ಜಿ ಅಂತ ಹೇಳ್ತಾರೆ. ಅಂದರೆ ಚಂಪಕಾ ಪುಷ್ಪ ಅಂದರೆ ಬಹಳ ಪ್ರೀತಿಯಾಗಿರುವಂಥದ್ದು. ಚಂಪಕಾ ಪುಷ್ಪ ಅಂತಂದರೆ ಇದು ಯಾವುದು ಅಂತಂದರೆ ಅದರಲ್ಲಿ ಬಿಳೆ ಸಂಪಿಗೆ, ಕೆಂಪು ಸಂಪಿಗೆ, ಕೆಂಡ ಸಂಪಿಗೆ, ಈ ರೀತಿಯಲ್ಲಿ ಭಾಳಷ್ಟು ವಿಧಾನಗಳಿದ್ದಾವೆ. 2-3 ವಿಧಾನದ ಉಳ್ಳಂಥದ್ದು. ಅದು ಬಹಳ ಪ್ರೀತಿಯಾಗಿರುವಂಥದ್ದು ಯಾರಿಗೆ, ಈ ಚಂದ್ರಘಂಟಾ ದೇವಿಗೆ. ಅದರ ಜೊತೆಯಲ್ಲಿ ಈ ಶಂಖ ಪುಷ್ಪದ ಹೂವು ಭಾಳ ವಿಶೇಷವಾಗಿರುವಂಥದ್ದು. ಶಂಖ ಬಿಳೇತಾಗಿರ್ತದೆ, ಶಂಖ ಬೆಳಗಿರ್ತದೆ, ಚಂದ್ರನು ಬಿಳೇತಾಗಿರುವಂಥವನು. ಆದ್ದರಿಂದ ಶಂಖ ಪುಷ್ಪ ಹೂವು ಅಂದರೆ ಭಾಳ ಪ್ರೀತಿಯಾಗಿರುವಂಥದ್ದು. ಅದರ ಜೊತೆಯಲ್ಲಿ ಗೋವುಗಳಿಗೆ, ಬಿಳೆ ಗೋವಿಗೆ ಆಹಾರವನ್ನು ಕೊಡುವುದರಿಂದ ಚಂದ್ರಗಂಟೆಗೆ ತುಂಬ ಪ್ರೀತಿಯಾಗಿದೆ. ಈ ಚಂದ್ರಗಂಟೆಗೂ ಬಿಳೆ ಗೋವಿಗೂ ಏನು ಸಂಬಂಧ ಅಂತಂದರೆ, 3ನೇ ತದಿಗೆ ದಿವಸ ನಾವು ಇವತ್ತಿನ ದಿವಸ ಪೂಜೆ ಮಾಡ್ತಾ ಇದ್ದೇವೆ. ಈ ತದಿಗೆ ದಿವಸಕ್ಕೆ ಅಧಿಪತಿ ಗೌರಿ. ಅಲ್ಲಿ ತಿಥೀಶಾಹ ವನ್ನಿ ಕೌ ಗೌರಿ, ಗೌರಿ ಆದ್ದರಿಂದ ಗೌರಿ ಅಂದರೆ ಗೌರವ ಉಳ್ಳವಳು ಅಂತ. ಆ ಬಿಳೆ ಬಣ್ಣದ ಗೋವಿಗೆ ನಾವು ಆಹಾರವನ್ನು ಕೊಡೋದ್ರಿಂದಲೂ ಸಹಿತವಾಗಿ ಗೌರಿಯು ತೃಪ್ತಿಯಾಗ್ತಾಳೆ, ಚಂದ್ರಗಂಟೆ ಪ್ರೀತಿ ಉಳ್ಳವಳಾಗ್ತಾಳೆ. ಗುರುಜಿ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. 3ನೇ ದಿನ ನವರಾತ್ರಿ ಉತ್ಸವದ ಆಚರಣೆ ಆಗ್ತಾ ಇದೆ. ಅದರಲ್ಲಿ ಚಂದ್ರಘಂಟಾ ದೇವಿಯ ಮಹತ್ವ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ಕಾರಗಳು. ವೀಕ್ಷಕರೇ, ನವರಾತ್ರಿ ಉತ್ಸವವನ್ನು ನೀವು ಕೂಡ ಭರ್ಜರಿಯಾಗಿ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀರಾ. 3ನೇ ದಿನ ಚಂದ್ರಘಂಟಾ ದೇವಿಯ ಆರಾಧನೆ ನಡೆಯುತ್ತೆ. ಎಲ್ಲ ದೇವಾಲಯಗಳಲ್ಲೂ ಆಕೆಯನ್ನು ನೀವು ನೋಡಬಹುದು. ಚಂದ್ರಘಂಟಾ ದೇವಿಯ ಅಲಂಕಾರವನ್ನು ಕಣ್ತುಂಬಿಕೊಂಡು ಪೂಜಾ ಕೈಂಕರ್ಯಗಳನ್ನು ನೀವು ಮುಂದುವರಿಸಬಹುದು. ನಾಳೆ 4ನೇ ದಿನದ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.